ಅಲ್ಲ ಕಣೆ, ಚಿಕ್ಕಪೇಟೆಗೆ ಪ್ರತಿಯೊಬ್ಬರೂ ಏನಾದರೂ ಒಂದು ಸಾಮಾನು ತರಬೇಕು ಅಂದರೆ ಇಲ್ಲ ಅಂದರೆ ಒಂದು 10ರಿಂದ 20 ಸಾವಿರ ರೂಪಾಯಿನಾರು ಇಟ್ಕೊ ಹೋಗ್ತಾರೆ. 2-3 ಸಾವಿರ ರೂಪಾಯಿ ಇಟ್ಕೊಂಡು ಕರ್ಕೊ ಹೋಗ್ತಿದೆಯಲ್ಲ, ಹಿಂಗೆ ತಗೊಬರುವ ಬಾ ಅಂತ ಅಂದ್ಬಿಟ್ಟು. ಯಾವ ಶಾಪಿಂಗಪ್ಪ ಅದು? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ಅಷ್ಟೊಂದು ದುಡ್ಡು ಇರಲ್ಲ. ಆಸೆ ಇರುತ್ತೆ ಆದ್ರೆ ದುಡ್ಡು ಇರಲ್ಲ. ಏನೋ ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ಕೊಂಡು ಹಬ್ಬಗಳು ಮಾಡ್ಬೇಕು, ನಮ್ಮ ಹಬ್ಬನ ಉಳಿಸ್ಕೊಂಡು ಬರ್ಬೇಕು. ಅದಕ್ಕೋಸ್ಕರ ಈಗ ಚಿಕ್ಕಪೇಟೆಗ ಈಗ ನಾವು ನಮ್ಮ ಸಿಟಿ ಚನ್ನಪಟ್ಟಣಕ್ಕೆ ಸ್ಕೂಟ್ರಲ್ಲಿ ಹೋಯ್ತಾ ಇರೋದು. ಇಲ್ಲಿಂದ ಹೋಗಿ ಚನ್ನಪಟ್ಟಣದಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿಂದ ಟ್ರೈನಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಯ್ತಾ ಇರೋದು. ಈಗ ಎಲ್ಲಿಗೆ ಹೋಯ್ತಾ ಇರೋದು ಅಂದರೆ ಚಿಕ್ಕಪೇಟೆಗೆ ಹೋಗಿ ಒಂದು 2 ಲಕ್ಷ ರೂಪಾಯಿನ ಐಟಮ್ನ ಪರ್ಚೇಸ್ ಮಾಡೋಕೆ ಹೋಯ್ತಾ ಇದ್ದೀವಿ. ಏನೇನು ತಗೋಬೇಕು, ಏನೇನು ಬಿಡಬೇಕು ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಈಗ ಬಸ್ಸಲ್ಲೇ ಹೋಗ್ಬೋದಾಗಿತ್ತು ನಾವು, ಆದರೆ ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋದರೆ ಬೇಗ ತಲುಪ್ಬೋದು. ನಾವು ಅಂದ್ಕೊಂಡಿರೋ ಥರ ಬೇಗ ಹೋಗಿ ಬೇಗ ಬರ್ಬೋದು. ಬಸ್ಸಲ್ಲಿ ಹೋದ್ರೆ ಲೇಟ್ ಆಯ್ತದೆ. ಆಮೇಲೆ ಯಂಗ್ಸ್ರುಗಳಿಗೇನೋ ಬಸ್ಸು ಫ್ರೀ ಮಾಡೋರೆ ಸಿದ್ದರಾಮಯ್ಯ ಅವರು, ನಮಗೇನು ಇದಿಲ್ಲ, ನಮಗೆ ಡಬಲ್ ಚಾರ್ಜ್ ಮಾಡೋರೆ. ಆ ಬಸ್ ಚಾರ್ಜ್ ಕೊಡೋದು ಬದಲು ಟ್ರೈನಲ್ಲೇ ಆರಾಮಾಗಿ ಹೋಗಿ ಬರ್ಬೋದು ಅಂತ ಟ್ರೈನಲ್ಲೇ ಹೋಗುವಂತ ಪ್ಲಾನ್ ಮಾಡ್ಕೊಂಡು ಹೋಯ್ತಾ ಇರೋದು. ಏನೇನು ಪರ್ಚೇಸ್ ಮಾಡ್ತೀವಿ, ಏನು ಎತ್ತೆ ಅಂತೆಲ್ಲ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ ಹೆಸರು ಬಂದು ಹಳ್ಳಿ ಐದ ಮಧು ಯೂಟ್ಯೂಬ್ ಚಾನಲ್ ಅಂತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ ಮುಂದೆ. ಚನ್ನಪಟ್ಟಣ ಬಂದಾದ್ಮೇಲೆ ಪಿಕ್ಚರೇ ಚೇಂಜ್ ಆಯಿತು. ಏನಂದರೆ ಟ್ರೈನ್ ಇವಾಗ ಸದ್ಯಕ್ಕೆ ಯಾವುದು ಇಲ್ವಂತೆ, 2:15 ಟ್ರೈನ್ ಇರೋದು. ಅದಕ್ಕೆ ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಹೆಂಡತಿಯವರ ಫ್ರೆಂಡ್ದು ಒಂದು ಗೃಹ ಪ್ರವೇಶ ಐತೆ. ಯಾವುದಾದ್ರು ಊರು ಬೆಳಕೆರೆ ಅಂತ. ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹಂಗೆ ಬಂದ್ಬಿಡುವ ಅಂತ ಹೋಯ್ತಾ ಇದ್ದೀವಿ. ಈಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ಗೃಹ ಪ್ರವೇಶಕ್ಕೆ ಬಂದಿರೋ ಮನೆ. ಇದು ನನ್ನ ಹೆಂಡತಿಯವರ ಫ್ರೆಂಡ್ ಅವ್ರ ಮನೆ, ಮೋನಿಕಾ ಅಂತ ಹುಡುಗಿ ಹೆಸರು. ತುಂಬ ಚೆನ್ನಾಗಿ ಕಟ್ಸವ್ರೆ. ಇವರಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಹುಡುಗಿಯವರಪ್ಪ. ಅದಕ್ಕೆ ಮನೆಯೆಲ್ಲ ನೀಟಾಗಿ ಒಳ್ಳೆ ಸಕ್ಕದಾಗಿ ಕಟ್ಸವ್ರೆ. ಇದಕ್ಕೆ ಎಷ್ಟು ಖರ್ಚಾಗದೆ ಅಂತ ನನಗಂತೂ ಗೊತ್ತಿಲ್ಲ, ಅವ್ರನ್ನ ಕೇಳಲೂ ಇಲ್ಲ. ಯಾಕೆಂದರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಅಷ್ಟು ನೀಟಾಗಿ ಅವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲಿಲ್ಲ. ಇದ್ರ ನೆಕ್ಸ್ಟು ನಾವು ಕಾಯ್ತಿದ್ದೆ ಊಟ ತಿನ್ನುವ ಅಂತ. ಒಳ್ಳೆ ಒಬ್ಬಟ್ಟು ಒಳಗೆ ಊಟ ಮಾಡಿದರು, ಸಕ್ಕದಾಗಿತ್ತು ಊಟ ಎಲ್ಲ, ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ಡೈರೆಕ್ಟು ಈಗ ನೆಕ್ಸ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ತಿನ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ತಗೊಂಡು ಇವಾಗ ಪ್ಲಾಟ್ಫಾರ್ಮಲ್ಲಿ ಕಾಯ್ಕ ಕೂತಿರೋದು. ಇದು ಬೆಂಗಳೂರು ಕಡೆಗೆ ಹೋಗೋದು. 3ನೇ ಪ್ಲಾಟ್ಫಾರ್ಮ್ಗೆ ಬಂದು ಟ್ರೈನ್ ನಿಂತ್ಕೋತದೆ. ಒಬ್ರಿಗೆ ಟಿಕೆಟ್ ಬಂದು 35 ರೂಪಾಯಿ. ಚನ್ನಪಟ್ಟಣದಿಂದ ಇದಕ್ಕೆ ಮೆಜೆಸ್ಟಿಕ್ಗೆ ಇಬ್ಬರಿಗೆ 70 ರೂಪಾಯಿ. ಇನ್ನು ಒಂದು ಅರ್ಧ-ಮುಕ್ಕಾಲು ಗಂಟೆ ಟೈಮ್ ಅದೇ, ಅಷ್ಟರಲ್ಲಿ ಟ್ರೈನ್ ಬರ್ತದೆ. ಬಂದಿದ ತಕ್ಷಣ ಹತ್ಕೊಂಡು ಹೋಗಬೇಕು. ನಾವು ಕಾಯ್ತಿದ್ದು ಟ್ರೈನ್ಗಿಂತ ಮುಂಚೆ 2 ಟ್ರೈನ್ ಪಾಸ್ ಆಗಬೇಕು. ಆ ಟ್ರೈನ್ ಪಾಸ್ ಆದಮೇಲೆ ನಾವು ಹೋಗೋ ಟ್ರೈನ್ ಬರೋದು. ನೋಡ್ತಾ ಇರ್ಬೋದು, ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಬರ್ತದಲ್ಲ, ಅದು ಎಂಥ ಸ್ಪೀಡ್ ಅಂದರೆ ಇದು ನೋಡೋಕ್ಕೆ ಒಳ್ಳೆ ಬುಲೆಟ್ ಟ್ರೈನ್ ಥರನೇ ಕಾಣಿಸ್ತದೆ. ಸಕ್ಕದಾಗೈತೆ ನೋಡೋಕ್ಕೆ. ಹಂಗೆ ಹಿಂಗೆ ಬಂದು ಹಿಂಗೆ ಹೊಂಟೋಗ್ಬಿಡ್ತದೆ ಟ್ರೈನ್ ಅದು. ಇದು ನೆಕ್ಸ್ಟ್ ಬರ್ತಾ ಇರೋದು ಇನ್ನೊಂದು ಟ್ರೈನ್. ಇದು ಮೈಸೂರು ಕಡೆಯಿಂದ ಇವೆಲ್ಲ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಗಾಡಿಗಳಿವು. ಇವು ಡೈರೆಕ್ಟು ಇವಾಗ ರಾಮನಗರದ ಸ್ಟಾಪ್ ಕೊಡುತ್ತೆ. ಅದಾದಮೇಲೆ ಕೆಂಗೇರಿ ಮತ್ತು ಮೆಜೆಸ್ಟಿಕ್ ಹಂಗೆ ಸ್ಟಾಪ್ ಕೊಡುತ್ತೆ. ಇದು ಅಷ್ಟೇ ಎಷ್ಟು ಸ್ಪೀಡಾಗಿ ಹೋಯ್ತು ಅಂದರೆ ಟ್ರೈನು. ಏನೇನು ಹೇಳಿ, ಇವಾಗ ಟ್ರೈನ್ ಹತ್ತಕ್ಕೆ ಭಯನ? ಏನಕ್ಕೆ ಭಯ? ಅದೇನು ಯಮನ ಇಲ್ಲ ಎಮ್ಮೆನ? ಟ್ರೈನ್ ಅದು ಬಿದ್ದೋಗ್ಬಿಡ್ತೀಯ. ನೋಡು ಬಂತು ಟ್ರೈನು. ಹೋಗ್ಲಿ ಆಯಿತು ಇರಾಗೆ ಹಿಂಗೆ ಆಗ್ತಿದ್ಯಾ? ಹೊಂಟೋಗ್ಬಿಡ್ತದೆ ನಿನಗೆ. ಇವಾಗ ಬರ್ತಿರೋ ಟ್ರೈನ್ ಹೆಸರು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನು ಕರೆಕ್ಟಾಗಿ 2:45ಗೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಒಂದು ಬೇಜಾರಿನ ವಿಷಯ ಅಂದರೆ ಏನೋ ಗೊತ್ತಿಲ್ಲ, ಬರೇ ಸ್ಮೆಲ್ಲು, ಸಿಕ್ಕಾಪಟ್ಟೆ ಸ್ಮೆಲ್ಲು. ಅದು ಯಾಕೆ ಅಂತ ಟ್ರೈನಲ್ಲಿ ಹೋಗೋರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಸಿಕ್ಕಾಪಟ್ಟೆ ಸ್ಮೆಲ್ ಹೊಡಿತದೆ. ಅದರಲ್ಲಂತೂ ನನ್ನ ಹೆಂಡತಿಗೆ ತಡ್ಕೊಳಕ್ಕಾಗಲೇ ಇಲ್ಲ ಸ್ಮೆಲ್ನ. ಏನೋ ಒಂಥರ ಹೊಟ್ಟೆ ಎಲ್ಲ ತೋಳಿಸ್ತಾ ಇದೆ, ಹಿಂಗಾಯ್ತದೆ ಅನ್ಕೊಂಡು ಭಾಳ ಹಿಂಸೆ ಆಯಿತು. ಈಗ ಟ್ರೈನು ನಿಂತ್ಕೋತಾ ಇದೆ. ಇವಾಗ ಹಂಗೆ ಹೋಗಿ ಹತ್ಕೊಂಡು ಸೀಟ್ಗಳಂತೂ ತುಂಬ ಜಾಸ್ತಿನೇ ಇತ್ತು. ಏನು ಅಷ್ಟೊಂದು ರಶ್ ಅಂತ ಏನಿರಲ್ಲ, ಯಾಕೆಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ರಶ್ ಇರ್ತದೆ ಹೊರತು ಈ ಮಧ್ಯಾಹ್ನ ಟೈಮಲ್ಲಿ ಯಾವುದೇ ಕಾರಣಕ್ಕೂ ರಶ್ ಇರಲ್ಲ.
ಕರೆಕ್ಟಾಗಿ 2:45ಕ್ಕೆ ಟ್ರೈನು ಬಿಡ್ತಾ ಇರೋದು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನ. ಜನ ಫುಲ್ಲು ರಶ್ ಇದ್ದಾಗ ಇಕ್ಕಟ್ಟಲ್ಲಿ ಹೋಗ್ಬೇಕಾಯ್ತದೆ. ಈ ಥರ ನಮ್ಮ ಮುಂದೆಗಡೆ ಒಬ್ಬರು ಆಂಟಿ ಆರಾಮಾಗಿ ಮಲ್ಕೊಬಿಟ್ಟವ್ರೆ. ಈ ಥರ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮು ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಚಾಮುಂಡಿ ಎಕ್ಸ್ಪ್ರೆಸ್ಗೆ ಮೈಸೂರಿಂದ ಬೆಂಗಳೂರಿಗೆ ಎಷ್ಟೋ ಜನ ಟ್ರಾವೆಲ್ ಮಾಡ್ತಾರೆ ಒಂದು ದಿನಕ್ಕೆ, ಕೆಲಸಕ್ಕೆ ಅಂತಲೇ ಬರೋರು ಜಾಸ್ತಿ. ಹಾಗೆ ಈಗ ನನ್ನ ಮುಂದೆಗಡೆ ಕಾಣಿಸ್ತಾ ಇರೋದು ಕೀ ಚೈನು. ಇದನ್ನು ಮಾರಾಟ ಮಾಡ್ಕೊಂಡು ಬಂದು ಮುಂದೆಗಡೆ ನೇತಾಕ್ಬಿಡ್ತಾರೆ. ಯಾಕೆಂದರೆ ಇದರಿಂದ ನಾವು ಸ್ವಲ್ಪ ಅಟ್ರಾಕ್ಟಿವ್ ಆಗಿಬಿಟ್ಟು ತಗೊಬಿಡ್ಲಿ ಅಂತ. ಆದರೆ ನಮಗೆ ಯಾಕೆ ಈ ಕೀ ಚೈನು, ಮಕ್ಳು ಆಟ ಆಡೋ ಕೀ ಚೈನು ನಮಗೆ ಯಾಕೆ ಅಲ್ವಾ? ನಮಗೇನು ಇದ್ರ ಅವಶ್ಯಕತೆ ಇಲ್ಲ. ಆದರೂ ತಗೊಬಂದು ಮುಂದೆಗಡೆ ಒಂದು ಹುಡುಗ ನೇತಾಕ್ಬಿಟ್ಟ. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಅಂತ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೇನೋ ಇದು ಮದ್ದೂರು ವಡೆ ಮತ್ತು ಟೀ, ಕಾಫಿ, ಕಡಲೆ ಮಿಠಾಯಿ ಇನ್ನೂ ಮುಂತಾದವುಗಳನ್ನ ಈ ಥರ ಸೇಲ್ ಮಾಡ್ತಾರೆ. ಟ್ರೈನ್ ಒಳಗಡೆ ಎಷ್ಟೋ ಜನರು ಜೀವನ ನಡೀತದೆ ಟ್ರೈನ್ ಒಳಗಡೆ ಅದರಿಂದನೇ. ಅಂತೂ ಇಂತೂ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದಾಯಿತು. ಈಗ ಇನ್ನೇನಿದ್ರೂ ಎಲ್ಲಿಗೆ ಅದು ಚಿಕ್ಕಪೇಟೆಗೆ ಹೋಗ್ಬೇಕಾಗಿರೋದು ಅಷ್ಟೇ ಅಲ್ವಾ? ಅಲ್ಲಿ ಹೋಗಿ ಬರಬೇಕು. ಜನ ಅಂತೂ ಅದು ಎಲ್ಲಿಗೆ ಹೋದಾರೋ ಅದು ಎಲ್ಲಿಗೆ ಬಂದಾರೋ ಒಂದೂ ಗೊತ್ತಾಗೋದಿಲ್ಲ. ಈ ರೈಲ್ವೆ ಸ್ಟೇಷನ್ಗಂತೂ ಜನಗಳು ಏನು ಒಳ್ಳೆ ಜೇನು ನೋಣ ಮುತ್ಕೊಂಡಂಗೆ ಮುತ್ಕೊಂಡಿರ್ತಾರೆ. ಅದು ಎಲ್ಲೆಲ್ಲಿಗೆ ಹೋದಾರೋ ಅದು ಎಲ್ಲೆಲ್ಲಿಗೆ ಬಂದಾರೋ ಗೊತ್ತಿಲ್ಲ. ನಮ್ಮ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದು ತುಂಬ ದೊಡ್ಡದಾಗದೆ ನೋಡೋಕ್ಕೆ. ನೋಡ್ತಾ ಇರ್ಬೋದು ನೀವು. ಒಂದು ಮೇಲಿಂದ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಒಂದು 15-20 ಪ್ಲಾಟ್ಫಾರ್ಮ್ ಇರಬೇಕು ಇದರಲ್ಲಿ. ನನಗೂ ಅಷ್ಟಾಗಿ ಗೊತ್ತಿಲ್ಲ ಎಷ್ಟು ಪ್ಲಾಟ್ಫಾರ್ಮ್ ಅವೆ ಅಂತ. ನೋಡೋಕೆ ಮಾತ್ರ ತುಂಬ ದೊಡ್ಡದಾಗದೆ. ಇದು ಆಚೆಗಡೆ ಔಟ್ಸೈಡಿಂದ ನೋಡೋಕೆ ಈ ಥರ ಲುಕ್ಕು ಕಾಣಿಸ್ತಾ. ನಾನು ಈ ವಿಡಿಯೋ ಮಾಡಬೇಕಿದ್ರೆ ನಾನು ಅಬ್ಸರ್ವ್ ಮಾಡಲಿಲ್ಲ. ಆದರೆ ಇವಾಗ ನಾನು ಎಡಿಟ್ ಮಾಡಬೇಕಿದ್ರೆ ನೋಡಿದೆ, ದೊಡ್ಡ ಆಶ್ಚರ್ಯ ಆಯಿತು ನನಗೆ. ನೋಡಿ, ನನ್ನ ಹಿಂದೆ ಒಬ್ಬ ಹೆಂಗೆ ಓಡ್ಬತ್ತಾನೆ ಅಂತ ಅವ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ, ನಾನು ವಿಡಿಯೋ ಮಾಡ್ತಿರೋದನ್ನ ನೋಡ್ಬಿಟ್ಟೆ ಓಡ್ಬತ್ತವನೆ. ಅವನು ಯಾಕೆ ಹಂಗೆ ಓಡ್ಬಂದ ಅಂತ ಗೊತ್ತಿಲ್ಲ. ಈ ಮೊಬೈಲ್ ಕಳ್ತನ ಮಾಡೋರು ಆ ಥರದವ್ರು ಏನಾದರೂ ನೋಡಿ ಹೆಂಗೆ ನೋಡ್ತಾವನೆ ಅಂತ ಹಂಗೆ ಅನಿಸ್ಬಿಡ್ತು ನನಗೆ. ಅದು ಯಾಕೆ ಬಂದು ಏನೋ ಗೊತ್ತಿಲ್ಲಪ್ಪ. ಹೆಂಗದೆ ಬೆಂಗಳೂರು ಸಿಟಿ? ಹಾಂ, ನೋಡಿದ ಬೆಂಗಳೂರು ಸಿಟಿನ? ನೋಡಿದ್ಯಾ ನೋಡಲಿಲ್ಲ? ಹಾಂ, ನೋಡಿದ್ಯಾ? ಯಾವಾಗ ನೋಡಿದೆ? ಚಿಕ್ಕವಳಿಂದನೂ ನಾನೇ ನೋಡಿರಲಿಲ್ಲ ಅನ್ನೋ ಹಂಗಾರೆ ಬೆಂಗಳೂರು ಸಿಟಿನ. ಚಿಕ್ಕಪೇಟೆ ಒಳಗಡೆಗೆ ಬಂದು ನೋಡ್ತಾ ಇರ್ಬೋದು, ಇಕ್ಕಿಕ್ಕಟ್ಟಾದ ರಸ್ತೆ. ನಡ್ಕೊಂಡು ಹೋಗೋಕ್ಕೆ ಒಂಥರ ಹಿಂಸೆ. ಇವಾಗ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಟ್ರಾಫಿಕ್ಕು. ಮುಂದೆ ಹೋಯ್ತಾ ಇನ್ನೂ ಜಾಸ್ತಿ ಸಿಕ್ಕಾಪಟ್ಟೆ ಹಿಂಸೆ ಆಯ್ತದೆ. ನಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಒಬ್ರನ್ನೊಬ್ರು ತಳ್ಕೊ ಹೋಗ್ಬೇಕು, ಹಂಗಾಯ್ತದೆ. ಬನ್ನಿ ಹಂಗೆ ಮುಂದೆಗಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಇರ್ತದೆ ಏನು ಎತ್ತ ಅಂತ. ಒಂಥರ ವೆಹಿಕಲ್ ಇದ್ದಂಗೆ. ಹೆಂಗೆ ಅಂದರೆ ಸೆಂಟ್ರ್ ರೋಡಲ್ಲಿ ನಾವು ಹೋಯ್ತಾ ಇರಬೇಕು ಆರ ನೋಡ್ಕೊಂಡು. ನಾನು ಆರ ನೋಡಿಲ್ಲ ಕಿಕ್ಕಿ ಕಿ 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 ಆರ ಸೆಂಟ್ರ್ ರೋಡಲ್ಲಿ ಆರನೇ. ಆದರೂ ಜನ ನೋಡಿದವರು ಉಗ್ಗಿತಾರಲ್ವ ಕ್ಯಾಕ್ರಿಸಿ ನಮಗೆ, ಏನು ಹಿಂಗೆ ಇವರು ಅಂತ. ಆದರೆ ಒಂದು ಮಾತು ಹೇಳ, ಜನಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಜನ ನಾವು ಹೆಂಗಿದ್ರು ಮಾತಾಡ್ತಾರೆ, ನಾವು ಏನು ಮಾಡಿದ್ರು ಮಾತಾಡ್ತಾರೆ. ಈಗ ಎಷ್ಟೋ ಜನ ವಿಡಿಯೋ ಮಾಡ್ಕೊ ಹೋಗ್ತಾರನ್ನ ನೋಡ್ಬಿಟ್ಟು ಅಲ್ಲಿ ನೋಡು ಹೆಂಗೆ ಮಾಡ್ಕೊ ಹೋಗ್ತಾವ್ರೆ ಅಂತಲೂ ಅನ್ಬೋದು. ಆದರೆ ಇದೆಲ್ಲ ಒಂದೇ ಒಂದು ಮೆಮೊರಿಗಳು. ಇದು ಮತ್ತೆ ಸಿಗಲ್ಲ ನಾವು ಬಂದರೆ. ಈಗ ಮೊದಲನೇದಾಗಿ ಹೂವುಗಳು, ಪ್ಲಾಸ್ಟಿಕ್ ಹೂವುಗಳು ತಗೊಳಕ್ಕೆ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಿರೋದು. ಇಲ್ಲಿ ರಾಘವೇಂದ್ರ ಹೋಟ್ಲು ಅಂತ ಒಂದು ಐತೆ. ಅದ್ರ ಆಪೋಸಿಟ್ ಇರೋ ಅಂಗಡಿಗಳೆಲ್ಲ ಪೂರ್ತಿ ಹೂವುಗಳು ಸಿಗ್ತವೆ, ಪ್ಲಾಸ್ಟಿಕ್ ಹೂವುಗಳು ತುಂಬ ಚೆನ್ನಾಗಿರ್ತವೆ. ಆ ಜಾಗಕ್ಕೆ ಇವಾಗ ಹೋಯ್ತಿರೋದು. ಫಸ್ಟು ಫ್ಲವರು ಪ್ಲಾಸ್ಟಿಕ್ ಹೂವು ಅಲ್ಲಿಗೆ ಹೋಯ್ತಿರೋದು ಇವಾಗ ತಗೊಬರೋಕ್ಕೆ. ಯಾವ ಥರ ಕೇಳು ಯಾವ್ದಂತ? ಇದು 2,500 ಹಾಂ, ಇದೆಲ್ಲ ಕ್ವಾಲಿಟಿ ಐಟಮ್. ತಗೊಳ್ಳಿ 1,500 ರೂಪಾಯಿ. ನಿಮ್ಮ ಹತ್ರ ಎಷ್ಟೇ ರೇಟ್ ನಿಮಗೆ ಬೇಕಂತ ತಗೊಳ್ಳಿ. ಕಡಿಮೆ ಬೇಕಂತ ಕಡಿಮೆ ತಗೊಂಡ್ಬಿಡಿ ಅಷ್ಟೇ. ಕ್ವಾಲಿಟಿ ಐಟಮ್ ಇದು 100 ರೂಪಾಯಿ. ನೋಡಿ ಯಾವ ತಗೋತೀಯ ಬೇಗ? ಚಿಕ್ಕದು ನನ್ನ ಹತ್ರ ಏನು ಬರೀ ಫ್ಲವರೇ. ಕೇಳು, ಕೇಳ್ಬೇಕು ಅವ್ರನ್ನೇ. ಎತ್ಕೋದನ್ನ ಅವ್ರು ತೋರಿಸುವ, ಆಮೇಲೆ ಅದೇನೇ ತೋರಿಸುವ. ಕೊಡ್ತೀರಾ? ಎಷ್ಟು ಪೀಸ್ ಬೇಕಿದು? 4 ಇಳಿಬೇಕಾ ಇವು? ಅಲ್ಲ, 2 ಎಲ್ಲರೂ ತೋಟದಲ್ಲಿ ಹಿಡ್ಕೊಂಡ್ರೆ ಆಗೋದಪ್ಪ. ಎಲ್ಲ ತೋರಿಸು.
ಇದೇ ಚೆನ್ನಾಗಿದೆ. ಅದೇನು ಪ್ಲೇನ್ ಆಗೋದಲ್ಲಪ್ಪ, ಅದೇನು ಅಷ್ಟು ಚೆನ್ನಾಗಿಲ್ಲ. ಇವೆಲ್ಲ ಏನು ಬಾಳೆಹಣ್ಣ? ಈಗ ಬಂದಿರೋ ಪ್ಲಾಸ್ಟಿಕ್ ಬಾಳೆಹಣ್ಣು. ಹಾಂ, ಯಾವುದು? ಸ್ಯಾರಿ ಬ್ಲೌಸ್ ಪೀಸಲ್ಲಿ. ಕಮ್ಮಿ ಮಾಡಿಸಿ ಬೈ, ವಿಡಿಯೋದಲ್ಲೆಲ್ಲ ಕಮ್ಮಿ ಇದೆ, ನೀವು ಜಾಸ್ತಿ ಹೇಳ್ತಾ ಇದ್ದೀರಿ. ಜಾಸ್ತಿ ಹೇಳಲ್ಲ. ಹಾಂ, 80 ರುಪೀಸ್ ಏನೋ ಹೇಳ್ತಿದ್ರು ಅದು ವಿಡಿಯೋದಲ್ಲಿ. ಆಯಿತು ಕೊಡಿ, 2 ಪೀಸ್ ಅದು. ಹಾಂ, 2 ಪೀಸ್ ಕೊಡಿ. ಕಮ್ಮಿ ಮಾಡಲ್ಲ ಅಂತ ಹೇಳ್ತವ್ರು ತಾನೇ ಅವರು. ಅವ್ರು ಹೇಳಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಕೇಳೋ ಜವಾಬ್ದಾರಿ ನಮ್ಮದು, ಕೇಳ್ತೀವಿ. ಯಾವುದು ಇದು ಬೇಕಾ? ಇದೆಷ್ಟು ಬ್ರದರ್? 350. ಕಮ್ಮಿ ಮಾಡಿ ಹೋಗಲಿ ಸ್ವಲ್ಪ. ಹೋಲ್ಸೇಲ್ ರೇಟ್. ಎಷ್ಟು ಬೇಕು ಹೇಳಿ. ಎಷ್ಟು, 1 ಪೀಸಾ? ಹಾಂ, ಬೇರೆ ಹಾಂ ಸಾಕಂತೆ. ಯಾವ್ದು ಬೇಕು? ಪ್ಯಾರೋಟ್ ಇದು ಬೇಕಾ ಇದು ಬೇಕಾ? ಏನಿಲ್ಲ, ಇದೇನದು? ಅದು ಗರಿಲ್ ಮಾಡಿರೋದು ಅದು. ಕಮ್ಮಿ ಬಜೆಟ್. ಎಷ್ಟು ರೂಪಾಯಿ ಬೈ ಅದು? 10 ರುಪೀಸ್. 10 ರುಪೀಸ್. ಅದ್ಯಾವುದು ಫಸ್ಟ್ ಹೇಳಿದ್ರಲ್ಲ ಅದು? 100 ರುಪೀಸ್. ಯಾವ್ದು ಬೇಕು ನೋಡಿ? ಯಾವ್ದು ಬೇಕು ನಿನಗೆ? ಕಮ್ಮಿನೇ ಮಾಡ್ಕೋತಾ ಇಲ್ವಲ್ಲ. 50 ರೂಪಾಯಿ ಕಮ್ಮಿ ಮಾಡ್ತೀನಿ ಅಂತ. 100 ರೂಪೀಸ್ ಕಮ್ಮಿ ಮಾಡಿ. 100 ಇಲ್ಲಿ ಮಾಡೋಕ್ಕಾಗುತ್ತೆ. ಮಾಡ್ಕೊಳ್ಳಿ ಸರಿ ಕೊಡಿ. 450 ಕೊಡಿ ಆಯ್ತಾ? ಅಂಗಡಿ ಹುಡ್ಕೊಂಡು ಬಂದು ಅದೇ ವಿಡಿಯೋದಲ್ಲಿ ನಾವು ಊಟ ಬಂದಿದ್ದು. 100 ರೂಪಾಯಿ ತಗೊಳ್ಳಿ ಸರ್. ಹಾಂ, ಮೊಬೈಲ್ ಪೇ ಫೋನ್ಪೇನು ತಗೊಳ್ಳೋದೆಲ್ಲ ಒಂದೇ ಐಟಮು. ಆದರೆ ಅಂಗಡಿಗಳನ್ನ ಸುತ್ತಿ ಹೋಗ್ಬೇಕು. ಯಾಕೆಂದರೆ ಹೆಣ್ಮಕ್ಳುಗಳು ಕರ್ಕೊಂಡ್ಬಿಟ್ರೆ ಹಂಗೆ ಆ ಡಿಸೈನ್ ಸರಿ ಇಲ್ಲ, ಈ ಡಿಸೈನ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕರ್ಕೊಯ್ತಾರೆ. ತಿರ್ಗಾ ಹೂವದ ಅಂಗಡಿಗೆ ಕರ್ಕೊಂಬಂದವಳೆ ನನ್ನ ಹೆಂಡ್ತಿ. ಮಾತ್ರ ಇಲ್ಲಂತೂ ಹೂವುಗಳು ಒರಿಜಿನಲ್ ಹೂವನು ಏನು ಮಾಡೋಕ್ಕಾಗಲ್ಲ. ಆ ಥರ ಅವೇ. ಅದು ಯಾವ ಥರ ತಯಾರು ಮಾಡ್ತಾರೋ ಅದೇನೋ ನಮಗಂತೂ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಏನು ಡಿಸೈನ್ ಆಗಿ ಸಖತ್ತಾಗವೆ ಅಂದರೆ ಹೂವುಗಳು. ಈ ಒಂಥರ ನಮಗೆ ಕಣ್ಣಿಗೆ ಆಶ್ಚರ್ಯ ಆಗ್ಬಿಡ್ಬೇಕು, ಏನಪ್ಪ ಹಿಂಗೆ ತಯಾರು ಮಾಡೋರು ಇವನ ಅಂತ. ಆ ಥರ ರೆಡಿ ಮಾಡೋರು ಇಲ್ಲಿ ಹೂವುಗಳನ್ನಂತೂ. ಹಾಂ, ಫೋನ್ಪೇನಾ? ಇಲ್ಲ, ಕಾಸನ್ನೇ ಕೊಟ್ಬಿಡೋ ಇರೋ. 1000 ಹೂವು ತಗೊಳಕ್ಕೆ ಬಂದಿರೋದು ಇಲ್ಲಿಗೆ. ಅದೇ ಲಕ್ಷ್ಮೀ ಕೂರಿಸುವಾಗ ಜೊತೆಲಿ ಆ ಕಡೆ ಈ ಕಡೆ ಲಕ್ಷ್ಮಿ ಕೈಯಲ್ಲಿ 1000 ಹೂವು ಇಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿ. ತಗೋ ಯಾವುದೋ ಒಂದು. ಲೈಕಲ್ಲ 190 ಕೊಟ್ಬಿಡೋದು. 10 ರೂಪಾಯಿ ಕಮ್ಮಿಗೆ ಇಟ್ಕೊಳ್ಳೋದು. ಎಷ್ಟು? 250ನಾ? ಅದು ಚೆನ್ನಾಗಿ 250ನಾ ಅದು? ಅದೇ ಬೇಕಾ? ಅದ್ಯಾವುದೋ 200 ತಗೋತೀನಿ ಅಂದರೆ ಬೇಡವಾ ಅದು? ನೋಡು ಯಾವ ಚೆನ್ನಾಗದೆ. ಹಾಂ, ಮತ್ತೆ 200ನೇ ತಗೋ. ₹10 ಕಮ್ಮಿ ಕೊಡ್ತಿಲ್ವಾ? ಸರಿ, ಫೋನ್ ಪೇ ನೋಡಿ. ಒಳ್ಳೆ ಹೂದ್ ಮಾರ್ಕೆಟಲ್ಲಿ ಒರಿಜಿನಲ್ ಹೂವು ನೇತಾಕಿರ್ತಾರಲ್ಲ ಹಂಗೆ ಕಾಣಿಸ್ತವೆ ನೋಡೋಕೆ. ಜನಗಳಂತೂ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕೂರ್ಸೋಕೆ ಏನು ಮುಗಿ ಬಿದ್ಬಿಟ್ಟವ್ರೆ. ಎಲ್ಲಿರೋದು ಜೆ ಆರ್ಟು? ಯೂಟ್ಯೂಬಲ್ಲಿ ನೋಡ್ಕೊಂಡು ಬರೀ ಜೆ ಆರ್ಟು, ಆ ಆರ್ಟು, ಈ ಆರ್ಟು. ಅಲ್ಲಿರೋದು ಕಣೆ ಅದು ಜೆ ಆರ್ಟು. ಈಗ ಜ್ಯುವೆಲರಿ ಶಾಪ್ಗೆ ಬಂದಿರೋದು. ಇವಾಗ ನೋಡ್ತಾ ಇರ್ಬೋದು, ಇದು ಜ್ಯುವೆಲರಿ ಶಾಪು. ಇದೇನು ಡಾಬು ಗೀಬು ಕಿವಿಗೆ ಹಾಕವು ಅವು ಇವು ಆಳು ಮೂಳು ಕಡ್ಡಿ ಕಸ ಏನೇನು ಇರ್ತವೆ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನೋಡಿ ತಗೊಳಕ್ಕೆ ಅಂತ ಇಲ್ಲಿಗೆ ಬಂದಿರೋದು. ಅವರು ವಿಡಿಯೋ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಏನು ವ್ಲಾಗರ ಏನು ಎತ್ತಂತೆಲ್ಲ ಕೇಳ್ತಿದ್ರು. ಹೌದು ಸರ್, ಇವಾಗ ತಾನೇ ಮಾಡ್ತಾಯಿದ್ದೀವಿ ಅಂತ ನಾನು ಹೇಳಿದೆ. ಯಾವುದು ತಗೋ. ನೋಡು ಏನೇನು ಬೇಕೆಲ್ಲ ನೋಡು. ಆ ಥರ ಸಿಗುತ್ತೆ. ಇದ್ರೆ ಬೇರೆ ಐಟಮ್ ಇದೆ, ಆ ಥರ ಸಿಗುತ್ತೆ ನೋಡಿ. 10 ರೂಪಾಯಿ. 10 ರೂಪಾಯಿ ಅದಲ್ಲ?
ಅದೆಲ್ಲ ಆದಮೇಲೆ ಈಗ ಸೀರೆ ಅಂಗಡಿಗೆ ಬಂದಿರೋದು. ಸೀರೆ ತಗೊಳಕ್ಕೆ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗದೆ ಅಂಗಡಿ ಅಂತ, ತುಂಬ ದೊಡ್ಡದಾಗದೆ. ಇಲ್ಲಂತೂ ಹೋಗಿದ ತಕ್ಷಣ ಅತ್ತೆ ಮನೆಗೆ ಕರೆಸಿ ಕುಂಡ್ರಿಸಿ ಊಟ ಹಾಕ್ತಾರಲ್ಲ ಆ ಥರ ಕುಂಡ್ರಿಸ್ಬಿಟ್ರು. ಇಲ್ಲ ಸರ್ ಕುತ್ಕೊಳ್ಳಿ ಅಂತಂದರು. ಇಲ್ಲ ಸರ್ ಪರವಾಗಿಲ್ಲ ಕೊಡಿ ಅಂದ್ರೂ ಇಲ್ಲ ಕುತ್ಕೊಳ್ಳಿ ನಾವು ತೋರಿಸ್ತೀವಿ ಅಂದ್ಬಿಟ್ಟು ತಗೊಳ್ಳೋದು. ಒಂದು ಸೀರೆಗೆ ಕುತ್ಕೊಂಡು 20-30 ಸೀರೆ ತೆಗ್ಸಿದ್ಲು ನನ್ನ ಹೆಂಡತಿ ಅಂತೂ. ನೋಡ್ತಾ ಇರ್ಬೋದು ಯಾವ ಥರ ಅವೆ ಅಂತ. ಇದು ಒಂದು ಸೀರೆಗೆ 1200 ರೂಪಾಯಿ ಆಯಿತು. ಸೀರೆದು ಚೆನ್ನಾಗಿದೆ ಒಂಥರ ನೋಡೋಕ್ಕೆಲ್ಲ. ಎಷ್ಟು ಒಂದು ಸೀರೆಗೆ 1200 ರೂಪಾಯಿ ಆಯಿತು. ಬಿಲ್ಲು ಕೊಟ್ಟವ್ರೆ, GST ಎಲ್ಲ ಹಾಕವ್ರೆ, ಎಲ್ಲ ಆ್ಯಡ್ ಮಾಡಿ ಕೊಟ್ಟವ್ರೆ. ಬ್ಲೌಸು ಗ್ಯೂಸ್ ಎಲ್ಲ ಸೇರಿಸೇನು 1200 ರೂಪಾಯಿ. ಇಡೀ ಚಿಕ್ಕಪೇಟೆ ತುಂಬ ಬರೀ ಜನವೋ ಜನ ಎಲ್ಲಾರ ನೋಡು ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ, ಹಂಗೆ ಹೋಲ್ಸೇಲ್ ರೇಟಿಗೆ ಸಿಗ್ತವೆ ಅಂದ್ಬಿಟ್ಟು ಜನ ಎಲ್ಲ ಚಿಕ್ಕಪೇಟೆಗೆ ಮುಗಿ ಬಿದ್ದುಬಿಟ್ಟಿರ್ತಾರೆ. ನೋಡ್ತಾ ಇರ್ಬೋದು. ಆಮೇಲೆ ಕೂಗ್ತಾರೆ ಎಲ್ಲ ಅಂಗಡಿಗಳಿಗೆ, ಬನ್ನಿ ಇಲ್ಲಿಗೆ ಬನ್ನಿ ಅಂತ. ತಲೆನೇ ಕೆಟ್ಟೋಯ್ತದೆ ಇಲ್ಲಿಗೆ ಹೋಗ್ಬೇಕು ಅಂತ. ಒಂದು ಪೂರ್ತಿ ತಗತ್ಯಾ? होलसेल दुकान है, देखिए। हाँ, हमारा होलसेल है, आपसे हम ज़्यादा लेके क्या करेंगे, जो हमारा होलसेल है 180। हाँ 180, पर क्वालिटी में फट दूंगा। हाँ 150 सॉरी, आप 150 वाला ही लेके जाइए। ತಗೊಳ್ಳೆ 30 ರೂಪಾಯಿಗೇನು ಅಂತ ಜಿಪ್ಣನೇ ನೀನು. ಇಸ್ಕೋ ಏನೇ ಇಷ್ಟು ದೊಡ್ಡ ಶಾಪಿಂಗ್ ಮಾಡೋಕ್ಕೆ ಕವರ್ ತೋರ್ಸೆ ಕವರು. ಇಷ್ಟು ದೊಡ್ಡ ಶಾಪಿಂಗ್ ಮಾಡೋಕ್ಕೆ ಚಿಕ್ಕಪೇಟೆಗೆ ಬಂದಿದ್ದೀವಲ್ಲ, ಗ್ರೇಟ್ ಅಲ್ವಾ ನಾವು? ಹಾಂ ಗ್ರೇಟಾ? ನೋಡು ಎಷ್ಟೊಂದು ಶಾಪಿಂಗ್ ಮಾಡಿದ್ದೆ, ತೋರಿಸು. ಹಾಂ ಅದರ ಸಖತ್ತಾಗಿ ಮಾಡಿದೆ ಬಿಡು ಶಾಪಿಂಗು ಚಿಕ್ಕಪೇಟೆಗೆ ಬಂದು. ಹಾಂ ಸೂಪರ್. 6:15ಗೆ ಟ್ರೈನ್ ಇರೋದು. ಅಲ್ಲಿಂದ ಓಡೋಡಿ ಬಂದು ಹಂಗೆ ಸುಸ್ತಾಗ್ಬಿಟ್ಟಿದ್ದೀವಿ. ಇನ್ನೊಂದು ಕರೆಕ್ಟಾಗಿ 10 ನಿಮಿಷ ಇದೆ. ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ನು ರೀಚ್ ಆಗಿ ಇವಾಗ ಹೋಗಿ ಟ್ರೈನಲ್ಲಿ ಕುತ್ಕೊಬಿಟ್ರೆ ಡೈರೆಕ್ಟು ನಮ್ಮ ಚನ್ನಪಟ್ಟಣ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇರೋದು. ಇವಾಗ ಚಾಮುಂಡಿ ಎಕ್ಸ್ಪ್ರೆಸ್ ಟ್ರೈನ್ ಇರ್ತದೆ, ಅದಕ್ಕೆ ಹೋಗಿ ಅದು ಕುತ್ಕೊಬಿಟ್ರೆ ಸುತ್ತಿ ತಲೆ ಕೆಟ್ಟೋಗ್ಬಿಟ್ಟೈತೆ, ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. ಹೋಗಿ ಆರಾಮಾಗಿ ಮನೆಗೆ ರೆಸ್ಟ್ ಮಾಡೋಣ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.